ಅಗ್ರಿಕಲ್ಚರ್ ಪ್ರೊಫೆಸರ್ ಎಕ್ಸ್ಪರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ನಮ್ಮ ಈ ಕೆಎಚ್ಎಫ್ ತಾಲೂಕಿಗೆ ಮೊದಲ ಬಾರಿಗೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಾವು ಬೆಳೆಗಾರರ ಸಂಘದ ಪರವಾಗಿ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಚಿನ್ನಪೇಟೆ ಅನ್ನೋರ ಪರವಾಗಿ ಕೂಡ ಅವರಿಗೆ ಮೊದಲನೇದಾಗಿ ಸ್ವಾಗತ ಕೋರ್ತಾ ಇದ್ದೀವಿ. ಮತ್ತೆ ಎಲ್ಲ ನಮ್ಮ ಜೊತೆ ಯಾವತ್ತೂ ಕೂಡ ನೀವು ದಿವಸ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮತ್ತು ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಬೇಕಂತ ಅಂದ್ರೆ ನಮಗೆ ಯಾವತ್ತೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಕೆಎಚ್ಎಫ್ ಮತ್ತು ಈ ನಮ್ಮ ಕೋಲಾರ ಜಿಲ್ಲೆಗೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಚಿನ್ನಪೇಟೆ ಅವರಿಗೆ ನಮ್ಮ ತುಂಬುರುವಂತಹ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತೆ ಎಲ್ಲ ನಮ್ಮ ಅಧಿಕಾರಿಗಳಾಗಿರ್ಬೋದು, ತೋಟಗಾರಿಕೆ ನಮ್ಮ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ನಮ್ಮ ರೈತರಿಗೆ ಒಂದು ಅನೇಕ ಅನುಕೂಲಗಳು ಮಾಡ್ಕೊಳ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮವು ಕಳೆದ ಒಂದು 15 ದಿನಗಳ ಮುಂಚೆ ಶ್ರೀನಿವಾಸಪುರದಲ್ಲಿ ನಡೆಯಿತು. ಹುಲಿಗೆರೆಯಲ್ಲಿ ಅವತ್ತಿನ ದಿವಸ ನಾವು ಹಾಜರಾಗಿ ಕೂಡ ಅನೇಕ ರೀತಿಯಾದಂತಹ ಒಂದು ರೈತರಿಗೆ ಬಹು ಮುಖ್ಯವಾಗಿ ಕೂಡ ಯಾವ ರೀತಿಯಾಗಿ ಬೆಳೆಯನ್ನು ಬೆಳೆಯಬೇಕು ಮತ್ತೆ ಅದನ್ನು ರಫ್ತಾಗಿ ಯಾವ ರೀತಿಯಾಗಿ ಮಾರ್ಪಾಟು ಮಾಡ್ಬೇಕಂತ ಹೇಳಿ ತುಂಬಾ ನಮಗೆ ಒಂದು ವಿಶಾಲವಾದಂತಹ ಮಾಹಿತಿ ನೀಡ್ತಾ ಬಂದಿದ್ರು. ಅದಕ್ಕೋಸ್ಕರ ನಾವು ಕೂಡ ಅಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಚಿನ್ನಪೇಟೆ ಅನ್ನೋರು ಮತ್ತೆ ನಮ್ಮ ಇಲ್ಲಿ ಇರುವಂತಹ ನಮ್ಮ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ಮಂಜು ಸಾರು, ಮತ್ತೆ ನಮ್ಮ ಅಪಡೆಯಿಂದ ಬಂದಿರುವಂತಹ ಪೂಜಾ ಮಾಡೋರ ಹತ್ರ ಈ ರೀತಿ ನಾವು ಹೊಸದಾಗಿ ನಮ್ಮ ಈ ಕೆಎಚ್ಎಫ್ ಕ್ಷೇತ್ರದಲ್ಲಿ ಒಂದು ಮಾವು ಬೆಳೆಯಾಗಿ ಕೂಡ ಇವತ್ತು ತುಂಬು ನಮಗೆ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಮಾವು ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಕೂಡ ಇವತ್ತು ದಿವಸ ನಾವು ಮಾರುಕಟ್ಟಾಗಿ ಮಾಡ್ಕೊಳ್ತಾ ಬಂದಿದ್ದೀವಿ. ಅದಕ್ಕೋಸ್ಕರ ಈ ಮಾವು ಬೆಳೆಗೆ ಅನೇಕ ರೀತಿಯಂತಹ ಒಂದು ಸವಾಲುಗಳು ಎದುರಾಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಯಾವ ರೀತಿಯಾಗಿ ನಾವು ಸ್ವೀಕರಿಸಿ ಇದರಿಂದ ನಾವು ಒಳ್ಳೆಯವಾದಂತಹ ಒಂದು ಉತ್ತಮ ಗುಣಮಟ್ಟವಾದಂತಹ ಸರಕು ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ರಫ್ತು ಮಾಡ್ಬೇಕಂತೇಳಿ ಅವರಿಗೆ ಹೇಳಿದಕ್ಕೆ ಅವರು ಕೂಡ ಅವರಿಗೂ ಕೂಡ ತುಂಬುವುದಂತ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ಸಾಕಷ್ಟು ಪ್ರೈವೇಟ್ ಕಂಪನೀಸ್ ಕೂಡ ಇದು ಮಾಡ್ತಾರೆ. ನೀವೆಲ್ಲ ಮಾವು ಬೆಳೆಗಾರರಾಗಿ ಒಟ್ಟಿಗೆ ಅಸೋಸಿಯೇಟ್ ಎಲ್ಲ ಸ್ಯಾಂಪಲ್ಸ್ ಒಂದ್ಸಲ ತಗೊಂಡ್ಬಂದು ಕೊಟ್ರೆ ಆಗುತ್ತೆ. ಅಥವಾ ಬೆಂಗಳೂರಲ್ಲಿ ಕೂಡ ಫೆಸಿಲಿಟೀಸ್ ಇದೆ, ನಮ್ಮಲ್ಲ ಯೂನಿವರ್ಸಿಟಿ ಫೆಸಿಲಿಟೀಸ್ ಇದೆ. ನೀವು ಮಣ್ಣಿನ ಒಂದು ಸ್ಯಾಂಪಲ್ ಮಾದರಿ ಕೊಟ್ರೆ ನಿಮ್ಗೆ ಮಣ್ಣು ಪರೀಕ್ಷೆ ಮಾಡ್ಕೊಡ್ತಾರೆ. ಅದೇ ಜಾಸ್ತಿ ಕಾಸ್ಟ್ ಆಗಲ್ಲ. ಯಾವ್ಯಾವ್ದು ಪೋಷಕಾಂಶಗಳ ಕೊರತೆ ಇದೆ ಅದನ್ನ ಮಾತ್ರ ಹಾಕಿ, ಸುಮ್ಮನೆ ಯಾಕೆ ಯಾರಪ್ಪ ಬಿಡೋ ಎಲ್ಲಾನು ಪರೀಕ್ಷೆ ಮಾಡಿಸೋದಲ್ಲ, ಏನೋ ತಗೊಳಕ್ ಆಗೋಣ ಅಂತ ಹೇಳಿ ಒಂದು 200 ರೂಪಾಯಿ ಅಥವಾ 300 ರೂಪಾಯಿ ಕೊಟ್ಟು ಪರೀಕ್ಷೆ ಮಾಡೋದಕ್ಕೆ 2000-3000 ರೂಪಾಯಿ ಯಾಕೆ ಖರ್ಚು ಮಾಡ್ತೀವಿ? ಹೌದಲ್ವಾ? ಮಣ್ಣಿಗೆ ನಾವು ಏನ್ ಸಿಂಥಸಿಸ್ ಮಾಡ್ತೀವಿ, ನ್ಯಾಚುರಲ್ ಆಗಿ ಏನಿದೆಯೋ ಅದು ಒಳ್ಳೇದು. ನಾವೇನ್ ಎಲ್ಲ ಎಕ್ಸ್ಟ್ರಾ ಆಡ್ ಮಾಡ್ತೀವಿ ಅದೆಲ್ಲ ಒಂದ್ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಎಫೆಕ್ಟ್ಸ್ ಇರ್ತವೆ. ಹಾಕ್ಲೇಬೇಕು ಅಂತಂದ್ರೆ ಅಲ್ಲಿ ಪೋಷಕಾಂಶಗಳ ಕೊರತೆ ಇದ್ರೆ ಮಾತ್ರ ಆಡ್ ಮಾಡಿಲ್ಲ ಅಂತಂದ್ರೆ ಆದಷ್ಟು ಮಣ್ಣೊಳಗಡೆಗೆ ನಾವು ಎಕ್ಸ್ಟ್ರಾ ಸೇರಿಸ್ತಕ್ಕಂಥದ್ದು, ಅದರಲ್ಲೂ ಸಿಂಥೆಟಿಕ್ ಕೆಮಿಕಲ್ಸ್ ಸೇರಿಸೋದು ಬೇಡ. ಆಗ್ಬೋದಾ? ಮಣ್ಣು ಪರೀಕ್ಷೆ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ತನಕ ಮಾಡ್ಕೊಡ್ತಾರೆ, ಇಲ್ಲ ಬೆಂಗಳೂರು GKVK ಅಲ್ಲಿ ಕೂಡ ಇದಿದೆ. ನಾವು ಸ್ಯಾಂಪಲ್ ತೀರಾ ಇಲ್ಲ ಅಂತ ಬೇಕಾದ್ರೆ ಕೊರಿಯರ್ ಕಳ್ಸಿಬಿಟ್ರೆ ಕೂಡ ಮಾಡ್ಕೊಡ್ತಾರೆ. ಈಗ ಹಿಂದೆ ಒಂದು ಕಾಲ ಇತ್ತು, ಈ ಎಲೆಕ್ಷನ್ ಬಂದ್ರೆ ಎಲ್ಲರೂ ಬಾಗ್ಲಾಕ್ಬಿಟ್ಟು ಒಳಗಡೆ ಓಟ್ ಹಾಕ್ಬಿಟ್ಟು ಕಳ್ಸಿಬಿಡ್ತಿದ್ರಲ್ಲ, ಬ್ಯಾಲೆ ಇರ್ತದ. ಇವತ್ತು ಹಂಗೆಲ್ಲ ನಡೆಯಂಗಿಲ್ಲ, ಹೌದಲ್ಲ? ಸಾಕಷ್ಟು ಬದಲಾವಣೆ ಆಗಿದೆ. ಈಗ ಕೊಟ್ಟಿದ್ದ ಸ್ಯಾಂಪಲ್ ಇವತ್ತು ಎಲ್ಲ ಕಡೆ ಎಲ್ಲರೂ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ಫೋನ್ ನಂಬರ್ ಇರ್ತದೆ, ಫೋನ್ ಮಾಡ್ಬೋದು ಅಥವಾ ಕಂಪ್ಲೇಂಟ್ ಮಾಡ್ಬೋದು. ಸಾಕಷ್ಟು ಬದಲಾವಣೆ ಆಗಿದೆ. ಹಿಂದೆ ಕೊಟ್ಟಿಲ್ಲ ಅಂತಂದ್ರೆ ಈಗಲೂ ಕೊಡಲ್ಲ ಅಂತೇನಿಲ್ಲ, ಹೌದಲ್ವಾ? ಒಪ್ಕೋತೀರಾ? ಸೊ ಕೊಟ್ಟರೆ ನೀವು ತಗೊಳ್ತೀರಿ, ರಿಸಲ್ಟ್ ಸಿಗುತ್ತೆ. ಗ್ರೂಪ್ ಅಲ್ಲಿ ಆಡ್ ಮಾಡಿದಾರು ಮಾಡಿ ಒಂದು. ಅದರ ಜೊತೆಗೆ ನಮ್ಮ ಈ ವಾಟ್ಸಪ್ ಒಂದ್ ವೇಳೆ ನಮ್ಗೆ ಯಾರಿಗೂ ಯೂಸ್ ಮಾಡಕ್ ಬರಲ್ಲ ಅಂತ ಅಣ್ಣನವ್ರು ಯಾರಾದ್ರು ಹಿರಿಯರು ಇದ್ರೆ ಬೇರೆ ನಮ್ಮ ಸ್ನೇಹಿತರು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನೊರು ಯಾರೋ ಪಕ್ಕದಲ್ಲ ಅಥವಾ ಅವಿಗೆ ಹೇಳಿದ್ರು ಮಾಡ್ತಾರೆ, ಅರುಣ್ ಇರ್ತಾನೆ, ನಿಮ್ಗೆ ಯಾರೋ ಒಬ್ಬ ಫ್ರೆಂಡ್ಸ್ ಹೇಳಿ ಮಾಡಿಸಿ ತೊಂದರೆ ಇಲ್ಲ. ಗ್ರೂಪ್ ಅಲ್ಲಿ ಎಲ್ಲರೂ ಜಾಯಿನ್ ಆಗಿ ನಿಮ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತೆ ಇದು ಸಾರ ಹೇಳ್ದಂಗೆ ಆ ಕೀಟಗಳದ್ದು ಸಪರೇಟು, ರೋಗಗಳದ್ದು ಸಪರೇಟು, ಸಾಯಿಲ್ದು ಸಪರೇಟು, ಅದೊಂದು ಟೇಬಲ್ ಲಿಸ್ಟ್ ಸಾರ್ಕೆಯಲ್ಲಿ ಮಾಡಿಸಿ ನಾನೇ ಗ್ರೂಪ್ ಅಲ್ಲಿ ಹಾಕ್ಸ್ಕೊಡ್ತೀನಿ. క్వాలిటీ ఉండాలి. అది ఆల్రెడీ ఇందాక సార్ చెప్పినప్పుడు మీకు స్ట్రెస్ చేశాడు. ఇంకొకటి క్వారంటైన్, అంటే మన నుంచి రోగాలు కానీ ఇన్సెక్ట్ కానీ ఆ కంట్రీకి పోకూడదు, అది క్వారంటైన్ అంటాం. ఇంకోటి పెస్టిసైడ్స్ రెసిడ్యూ. ఇప్పుడు సార్ చెప్పారు కదా, స్ప్రేలు ఎక్కువ వేయండి తక్కువ అని, అది ఇక్కడ యూజ్ అవుతుంది. మీరు ఎంత తక్కువ అయితే రెసిడ్యూ అంత తక్కువ అయితే దానికి ఎక్స్పోర్ట్ లో రిజెక్షన్ కాదు. సో ఏ విధంగా మనం పెంచుకోవాలన్న దానికి ఆల్రెడీ మనకి ఎట్లా న్యూట్రిషన్ ఎలా వేయాలి, నీళ్ళు ఎప్పుడు వేయాలి అని చెప్పాడు. కొన్ని ఈ కాకుండా కొన్ని నేను బ్యాగింగ్ అయ్యి చెప్తాను, లేదంటే ఈ క్వాలిటీ కావాలంటే మనం ముందే డెలివరీ అయ్యేటప్పుడు బేబీ బాగా హెల్తీగా ఉండాలంటే మదర్కి ఏమి ఇస్తాము?
పాలు ఇస్తాం, వాటికి ఇస్తాం, ఏమిస్తాం, అన్ని ఇస్తాం కదా. అదే విధంగా ఆ క్వాలిటీ రావాలంటే ముందు సార్ చెప్పినవన్నీ చేయాలి. ఓకే, ఇది డెలివరీ తర్వాత తీసేయాలి, నేను చెప్తాను మళ్ళీ. ఇక్కడ ఏమంటే ఒక పెద్ద లిస్ట్ ఉంది. ఇది క్వారంటైన్, ఇది కోడెక్స్ స్టాండర్డ్ అని ఇంటర్నేషనల్ వాళ్ళ రిక్వైర్మెంట్. వాళ్ళు ఏమంటారంటే పైన కాయ ఎట్లా ఉండాలంటే పెళ్లి కూతురు తయారు చేసినట్లు ఉండాలి. ఓకే, ఆ తర్వాత దాని మీద ఒక్క మచ్చ ఉండకూడదు, ఏమి డిసీజ్ స్పాట్ ఉండకూడదు. ఓకే, మళ్ళా మనము హార్వెస్ట్ చేసేటప్పుడు దాని గీతలు వస్తాయి కూడా, అవి ఉండకూడదు. ఒక అపిడ్స్, మీరు మీలీ బగ్స్ దాని మీద ఉంటాయంటే అవన్నీ అలౌ చేయరు. కాబట్టి అన్ని నీట్ గా ఉండాలి అనేది క్వాలిటీ, అదే ఎక్స్పోర్ట్ స్టాండర్డ్ కి. సో దాన్ని ఒకవేళ మనం స్టాక్ తో ఉంటే 1 సెంటీమీటర్ కంటే తక్కువ ఉండాలి. మనకు కోసిన తర్వాత ప్రాబ్లం వచ్చేది మేజర్ గా, కొయ్యక ముందు ప్రొడక్షన్ అప్పుడు అన్నిసార్లు చెప్పాడు దేనికి ఏది చేయాలని. కోసిన తర్వాత ప్రాబ్లం వచ్చేది మెయిన్ గా 2 డిసీజులు, 1 ఇన్సెక్ట్. 2 డిసీజులో ఒకటి ఆంథ్రాక్నోజ్, అటు చుక్కలు వచ్చేది, ఇంకోటి ఆ కాండం తొట్టె నుంచి స్టెమ్ నుంచి వస్తాయి కదా, దాన్ని స్టెమ్ అని రావడం అంటాం. ఈ 2 ఫీల్డ్ నుంచి వస్తాయి, కానీ మనకి ఎప్పుడు కనపడతాయి? పండయ్యేటప్పుడు. అంటే మీరు ఎక్స్పోర్ట్ చేస్తే ఒకవేళ ఆ కంట్రీకి చేరితో కనపడతాయి. అంటే మీరు దీన్ని కానీ కంట్రోల్ ఏం చేయకపోతే అక్కడ పోతే వాళ్ళు నెక్స్ట్ టైం మీ దగ్గర తీసుకోరు. కాబట్టి దీన్ని మన కంట్రోల్ ప్రీ హార్వెస్ట్ తోనే ఆల్రెడీ స్ప్రేస్ అన్ని దీని గురించి చెప్పాడు. నేను ఇంకొకటి చెప్తాను. ఒకటి ఈ మధ్య డైఫెకన్జోల్ అని ఏదో మీరు స్కోర్ ఇంకోటి గోల్, అది 21 days బిఫోర్, అది మా కొత్త రికమెండేషన్. 21 days బిఫోర్ హార్వెస్ట్. అదే 21 days ఎందుకు చెప్పానంటే ఆ వెయిటింగ్ పీరియడ్. సో మళ్ళీ రెసిడ్యూ ఉండదు. సో అది ఉంది. లేదంటే వీటికి పోస్ట్ హార్వెస్ట్ ట్రీట్మెంట్ కూడా ఉంటుంది, అది చెప్తాను. 21 days 3 వారాల ముందు, హార్వెస్ట్ చేసే ముందు. గోల్ అనేది కెమికల్, అది ట్రైన్ డైఫెకన్జోల్. గోల్ అని అదే స్కోర్ కానీ గోల్ రెండే ట్రైన్. ఓకే, అది డిసీజ్. ఈ 2 మనకు పండేటప్పుడు వచ్చేది. అంటే అక్కడ ఆ కంట్రీలో పోయిన తర్వాత రావడానికి ఛాన్స్ ఉండేది ఆ 2. ఇంకొకటి క్వారంటైన్ అని చెప్పా కదా, మన పెస్ట్ అక్కడికి పోకూడదు. దాంట్లో మెయిన్ గా వచ్చేది ఈ ఈగండం, ఫ్రూట్ ఫ్లై. సో దీనికి మీరు అందరు ట్రాపులు పెడతారంతా. ఇది ఎట్లా వస్తుందో తెలుసా? ఆ మెచ్యూర్ టైంలో, ఆ టైంలో ఈగ ఎగ్గులు పెడుతుంది. అది లోపల ఎక్కువగా ఉంటది. సో హార్వెస్ట్ చేసేటప్పుడు ఆ స్టేజ్ ఏముంటుంది? ఓన్లీ ఎక్కువగా ఉంటది. లేదంటే అది లార్వా అయ్యి ఒక చిన్న లార్వా మాదిరి ఉంటది. ఆ 2 స్టేజ్ లోనే మనం దాన్ని చంపాలి. లేదంటే ఆ కంట్రీ అయిన తర్వాత అది మళ్ళీ ఒక్క చేసుకుని తెచ్చి లార్వా అయ్యి తర్వాత ఫ్లై అయ్యి వాళ్ళ దాంట్లో క్రాప్ ని అఫెక్ట్ చేస్తుంది. దాన్ని క్వారంటైన్ అంటాం. అంతేకాదు మనకు ఆ టైం అంతా కోవిడ్ వచ్చినప్పుడు అక్కడ వాళ్ళ రోగాలంటే మనం అక్కడ ఆపేసాం కదా, అట్లా మన డిసీజ్ వాళ్ళకి పోకూడదని ఈ క్వారంటైన్. ఈ ఫ్లై వాళ్ళకి పోకూడదు. ఎందుకంటే ఇది మ్యాంగోకే కాదు, కుక్కుర్ బిట్స్ అన్నిటికీ, వాళ్ళ కుకుంబర్ అన్నిటికీ ఎఫెక్ట్ అవుతుంది, సేమ్ స్పీసీస్. అందుకని దీన్ని కంట్రోల్ చేయాలి. ఒకటి మామూలుగా ఫీల్డ్ లో కంట్రోల్ చేసేది ఇప్పటి వరకు అంటే యూరోపియన్స్. వీళ్ళకి ఏంటంటే వాళ్ళకి ప్రతిదాని ప్రూఫ్ కావాలి, ప్రతిదానికి ప్రూఫ్ అనేది కావాలన్నమాట. ఆ ప్రూఫ్ ని నేను ఇక్కడ ట్రేసిబిలిటీ అంటాను. ట్రేసిబిలిటీ అంటే ఏంటంటే ఇది ఈ యొక్క నేను తినే ఫ్రూట్ ఏ రైతు పండించాడు, దీన్ని ఏ హార్టికల్చర్ ఆఫీసర్ దీన్ని ఇన్స్పెక్ట్ చేశాడు. ఇన్స్పెక్ట్ చేసినప్పుడు దీనిలో వాడవలసినటువంటి కెమికల్స్ ఏ మోతాదులో వాడాడు, అది ఒకటి. 2, హార్వెస్ట్ అయిన తర్వాత దీనిలో ఉన్నటువంటి కొన్ని కెమికల్స్ ని చంపడానికి లేదా తీసివేయడానికి కొన్ని పద్ధతులు ఉంటాయి. ఆ పద్ధతులు ఎక్కడ పాటించారు, దాన్ని ప్యాకోస్ అంటాం. ఓకే, ఈ 2 కనుక మనం పాటించగలిగితే మనం ఇక్కడ మన కేజీకి 60 రూపాయలు, మహా అయితే 70, మాక్సిమం 100 రూపాయలు వస్తుంది. కానీ అమెరికాలో మన పిల్లలు, మన అక్క చెల్లెళ్ళు 1 కేజీని 600 నుంచి 750 రూపాయలు కొంటున్నారు. దీనికి కేవలం కొన్ని పద్ధతులు పాటించడమే. అది ఎలాగనేది నేను మీకు చెప్తాను. దీన్ని ఇక్కడ తాలూకాలో ఒక ఫామ్ ఉంది. ఆ ఫామ్ ని ఒక
డిపార్ట్మెంట్ ఆఫ్ హార్టికల్చర్ అఫీషియల్స్. ఎందుకంటే వాళ్ళకి ప్రూఫ్ కావాలి. ఇండివిజువల్ కన్నా గవర్నమెంట్ వాళ్ళు దాన్ని ప్రూవ్ చేస్తారు కాబట్టి దానికి ఒక అథారిటీ ఉంటుంది, ఒక సర్టిఫికేట్ ఉంటుంది. వాళ్ళు ఆ యొక్క తోటకు వచ్చి ఆ యొక్క రైతు యొక్క తాలూకా అతని పేరు, అతని యొక్క తోట లొకేషన్, దాన్ని ఒక హార్టికల్చర్ సిస్టమ్ లో రిజిస్టర్ చేస్తారు. జస్ట్ 5 minutes 10 seconds తీసుకొని చేస్తారు. సపోజ్ నా పేరు ధర్మారావు, నాకు కేజీఎఫ్ తాలూకాలో 10 ఎకరాల పొలం ఉంది. దామోదర్ గారు వచ్చేసి ఆయన హార్టికల్చర్ ఆఫీసర్ నా పొలాన్ని రిజిస్టర్ చేశారు. రిజిస్టర్ చేసిన తర్వాత దానికి ఒక రిజిస్ట్రేషన్ సర్టిఫికేట్ వస్తుంది అనమాట. ఇనిషియల్ గా మనం ఎలాగైతే వెహికల్ కొనంగానే లేకపోతే డ్రైవింగ్ నేర్చుకోగానే ఫస్ట్ ఇనిషియల్ గా మనకి సిగ్నల్స్ పెట్టి మనకి ఎలా ఇస్తారు కదా, లెర్నింగ్ లైసెన్స్ ఇస్తారు కదా, అలాగే ఆ లెర్నింగ్ లైసెన్స్ ఇచ్చిన తర్వాత ఫస్ట్ మీకు ఫార్మ్ రిజిస్ట్రేషన్ జరుగుతుంది అనమాట. కేజీఎఫ్ ఏరియాలో వాళ్ళ హార్టికల్చర్ ఆఫీసర్ ఈ ఫామ్ ని రిజిస్ట్రేషన్ చేశారు అని చెప్పి ఒక అవగాహన పత్రం, చిన్న ఇనిషియల్ డాక్యుమెంట్ ఇస్తారు అనమాట. ఆ డాక్యుమెంట్ ఇచ్చిన తర్వాత సపోజ్ ఇప్పుడు మన మ్యాంగో ఇది ఫ్లవరింగ్ స్టేజ్ లో ఉన్నట్టుంది, ఆర్ ఫ్రూట్ ఫార్మింగ్ స్టేజ్ లో ఉన్నట్టుంది. తర్వాత ఏం చేస్తారు, హార్టికల్చర్ ఆఫీసర్ కానీ ఆ యొక్క ఫామ్ ని నెలకి కానీ లేకపోతే 15 రోజులకు కానీ ఆ ఫామ్ ని విజిట్ చేస్తారు. ఆ ఫామ్ ఆ యొక్క తోట ఏ విధంగా ఉన్నది, అతను రైతు ఏ ఏ కెమికల్స్ వాడుతున్నాడు అనే దాన్ని ఒక రిజిస్ట్రేషన్ చేస్తారు అనమాట. ఆ యొక్క సాఫ్ట్వేర్ కంప్యూటర్ లో దానికి ఒక సపరేట్ హార్టికల్చర్ సిస్టమ్ అని చెప్తుంది, దాంట్లో రిజిస్ట్రేషన్ చేస్తారు. హార్వెస్టింగ్ ముందు అంటే ఆల్మోస్ట్ వాళ్ళు మార్చి నుంచి హార్వెస్టింగ్ స్టార్ట్ అయితే డిసెంబర్ జనవరిలో అతను వచ్చి విజిట్ చేస్తాడు. విజిట్ చేసిన తర్వాత మీ యొక్క తోట యొక్క లేకపోతే మ్యాంగో ఆర్కిడ్ యొక్క కండిషన్ దాంట్లో పొందుపరుస్తాడు. పొందుపరిచిన తర్వాత ఫైనల్ గా ఏం చేస్తాడంటే కొన్ని కెమికల్స్ రికమెండ్ చేస్తాడు. కెమికల్స్ ವೆರಿ ಗುಡ್. ರಫ್ತು ಅಂದ್ರೆ ಏನ್ ಹೇಳಿ? ನಮ್ ಇಂಡಿಯಾದಿಂದ ನಮ್ ಬಾರ್ಡರ್ ಕ್ರಾಸ್ ಮಾಡಿ ಹೊರಗಡೆ ಹೋಯ್ತು ಯಾವ್ದೇ ಉತ್ಪನ್ನ ಅಂದ್ರೆ ಅದನ್ನ ರಫ್ತು ಅಂತಾರೆ, ಎಕ್ಸ್ಪೋರ್ಟ್. ಅದ್ರಲ್ಲಿ ಕೃಷಿ ಉತ್ಪನ್ನ ಹೋಯ್ತು, ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಹೋಯ್ತು ಅಂದ್ರೆ ನಮ್ಮ ಅಡಿಲಿ ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ. ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಂಸ್ಥೆ ಹೆಸರು ಅಪೇಡಾ. ಸೊ ಯಾರ್ ಬೇಕಾದ್ರೂ ರಫ್ತು ಮಾಡ್ಬೋದಾ? ಮಾಡ್ಬೋದು. ಮಾಡ್ಲಿಕ್ಕೆ ಏನಾದ್ರು ಇದೆಯಾ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ? ಇರುತ್ತೆ ಅಲ್ವಾ? ಸುಮ್ನೆ ಯಾರು ಹೆಣ್ಣಮ್ಮಂಗ್ ನಾನು ತಗೊಂತೀನಿ ಕಳಿಸ್ತೀನಿ ಅಂದ್ರೆ ಬಿಡ್ತಾರ ಕಳಿಸ್ಲಿಕ್ಕೆ? ಒಂದ್ ರಿಜಿಸ್ಟ್ರೇಷನ್ ಅಂತ ಬೇಕಲ್ವಾ? ಸೊ ಅದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ರಫ್ತು ಮಾಡ್ತೀರಾ, ಈ ಬರೋ ಸೀಸನ್ ಅಲ್ಲಿ ಮ್ಯಾಂಗೋ ರಫ್ತು ಮಾಡ್ತೀರಾ, ಇಲ್ಲ ಬೇರೆ ಮ್ಯಾಂಗೋ ಅಲ್ಲದೆ ಬೇರೆ ಉತ್ಪನ್ನಗಳು ಇದೆ ನಮ್ಮ ಅಡಿಗೆ 700+ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಇವುಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದ್ರೆ ಅಂತವರಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ಅಪೇಡಾ ಅಡಿಯಲ್ಲಿ ನೀವು RCMC ಅನ್ನ ತಗೋಬೇಕು, ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಅಂತ. ಇದಿದ್ರೆ ಮಾತ್ರ ನಿಮ್ಗೆ ರಫ್ತು ಮಾಡ್ಲಿಕ್ಕೆ ಅವಕಾಶ ಸಿಗೋದು. RCMC ಇಲ್ಲ ಅಂದ್ರೆ ನೀವು ರಫ್ತು ಮಾಡಕ್ ಆಗೋದಿಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ IEC ಕೋಡ್ ಅಂತ ಇರುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತ, ಅದನ್ನ ತಗೋಬೇಕು. ಅದಾದ್ಮೇಲೆ ನೀವು ಯಾವ ಉತ್ಪನ್ನನ ರಫ್ತು ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇಂದ RCMC ನ ತಗೋಬೇಕಾಗುತ್ತೆ. ನಮ್ಮ ಅಡಿಗೆ ಏನೇನ್ ಪ್ರಾಡಕ್ಟ್ಸ್ ಬರುತ್ತೆ ಅಂತ ತೋರಿಸ್ತೀನಿ. ಏನೇನಿದೆ ಹೇಳಿ. ಫಸ್ಟ್ ಒನ್ ಏನು? ಹಣ್ಣಲ್ಲಿ ಯಾವ್ಯಾವ ಹಣ್ಣು ಬರುತ್ತೆ? ನೀವೇನ್ ಬೆಳಿತಿದ್ದೀರಾ ಇಲ್ಲಿ? ಮ್ಯಾಂಗೋ. ಮ್ಯಾಂಗೋ, ಕಿಂಗ್ ಆಫ್ ಫ್ರೂಟ್ಸ್, ಹಣ್ಣುಗಳ ರಾಜ ಅದು. ಪಪಾಯ, ಆಲೂಗಡ್ಡೆ ತರಕಾರಿ. ಹಣ್ಣಲ್ಲಿ ಪೊಮೊಗ್ರನೇಟ್, ವೆರಿ ಗುಡ್. ಪಪಾಯ. ಟೊಮೆಟೊ ಹಣ್ಣ ತರಕಾರಿನ? ಟೊಮೆಟೊ ಹಣ್ಣ ತರಕಾರಿನ? ರೈಟ್. ಬನಾನಾ. ನಮ್ಮ ತಾಲೂಕಲ್ಲಿ ಇವಾಗ ಹೊಸದಾಗಿ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದಾರೆ. ಡ್ರ್ಯಾಗನ್ ಫ್ರೂಟ್ ಅದು ಬರುತ್ತೆ ನಮ್ಮ ಮನೆಗೆ. ಬಟರ್ ಫ್ರೂಟ್, ಅವಕಾಡೋ. ಎಷ್ಟು ರೂಪಾಯಿ ಹೋಗುತ್ತಿಲ್ಲ ಅವಕಾಡೋ? 50 ರೂಪಾಯಿ ಕೆಜಿ. ನಾವು ಮಾರ್ಕೆಟ್ ಅಲ್ಲಿ ಎಷ್ಟು ತರ್ತೀವಿ ಬೆಂಗಳೂರಲ್ಲಿ? 100 ರೂಪಾಯಿ ಒಂದ್ ಹಣ್ಣು. ಸೂಪರ್ ಮಾರ್ಕೆಟ್ ಹೋದ್ರೆ ಒಂದ್ ಹಣ್ಣಿಗೆ 100 ರೂಪಾಯಿ ನಾವು ಕೊಡೋದು. ಯಾಕೆ? ಇಂಪೋರ್ಟೆಡ್ ಫ್ರೂಟ್ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ. ಸೊ ಅಲ್ಲಿ ನೀವು ಕಾಂಪೀಟ್ ಮಾಡ್ಬೋದಲ್ವಾ? ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡೋದು ನಮ್ಮಲ್ಲೇ ಪ್ರೊಡಕ್ಷನ್ ಮಾಡ್ಬೋದು. ನಮ್ಮಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇತ್ತು ಅಂದ್ರೆ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಯಾವ್ದಿದೆ ಹಣ್ಣು ತರಕಾರಿ ಆದ್ಮೇಲೆ? ತಿಂತಿದ್ರ ನಾನ್ ವೆಜ್? ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ನೆಕ್ಸ್ಟ್ ಎಲ್ಲಾನು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಮಾಂಸ ಮಾರ್ಕೆಟ್ ಇಂದ ತಂದ್ರೆ ಎಷ್ಟು ದಿನ ಇಡ್ತೀರಾ ಮನೇಲಿ? ಎಷ್ಟೊತ್ತು ಇಡ್ಬೋದು?
ಮತ್ತೆ ದಿನ ಸಂಜೆ ಅನ್ನೋಷ್ಟೊತ್ತು ಗಳ ಹೋಗ್ಬಿಡುತ್ತಲ್ವಾ, ಅದಕ್ಕೆ ಇದೆಲ್ಲ ಫ್ರೋಸನ್ ಕಂಡೀಷನ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಫ್ರಿಜ್ ಅಲ್ಲಿ ಒಂದು ಸಪರೇಟ್ ಐಸ್ ಆಗೋ ಚೇಂಬರ್ ಇರುತ್ತೆ ಗೊತ್ತಾ, ಅಲ್ಲಿದ್ರೆ ಎಲ್ಲ ಫ್ರೀಸ್ ಕಲ್ತರ ಆಗಲ್ವಾ, ಆ ತರ ಫ್ರೀಸ್ ಮಾಡ್ತಾರೆ. ಇದನ್ನ ಫ್ರೀಸ್ ಮಾಡಿ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾರೆ. ಟಿಲ್ಲಿ ರೀಚಸ್ ದ ಕನ್ಸ್ಯೂಮರ್, ಅಲ್ಲಿ ಒಬ್ರು ಅದನ್ನ ಪರ್ಚೇಸ್ ಮಾಡಿ ಕನ್ಸ್ಯೂಮ್ ಮಾಡೋವರೆಗೂ ಇದು ಫ್ರೋಸನ್ ಫಾರ್ಮ್ ಅಲ್ಲೇ ಇರುತ್ತೆ. ಸೊ ಅದ್ರ ನೆಕ್ಸ್ಟ್ ಏನಿದೆ, ಹಾಲಲ್ಲಿ ಏನೇನು ಉತ್ಪನ್ನಗಳು ಬರುತ್ತೆ, ಹಾಲು ಉತ್ಪನ್ನಗಳು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಪನ್ನೀರ್, ಚೀಸ್, ಇದೆಲ್ಲಾನು ಹಾಲು ಉತ್ಪನ್ನ, ಅವೆಲ್ಲಾನು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದ್ರ ನೆಕ್ಸ್ಟ್ ಏನಿದೆ, ಬೇರೆ ಐಟಮ್ಸ್ ತಿಂತೀರಲ್ಲ, ಬಿಸ್ಕೆಟ್, ಈಗ ಎಲ್ಲ ಇಟ್ಟಿರಲ್ಲ, ಖಾರ, ಇದೆಲ್ಲ ಇದೆ. ಇದರಲ್ಲಿ ಸ್ಪೆಷಲಿ ಈಗ ಏನು ಬರ್ತಾ ಇದೆ ಅಂದ್ರೆ ಮಿಲೆಟ್ ಬೇಸ್ಡ್ ಬೇಕರಿ ಐಟಮ್ಸ್, ಸಿರಿಧಾನ್ಯಗಳು ಹಾಕಿ ಮಾಡಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಅದ್ರ ನೆಕ್ಸ್ಟ್ ಏನಿದೆ ಹೇಳಿ, ಪಟ್ಟ ಬೆಲ್ಲ ಎಲ್ಲ ತಿಂದಿದ್ದೀರಲ್ಲ, ಇದು ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಇದಲ್ದೇನೆ ಚಾಕ್ಲೇಟ್ ಬರುತ್ತೆ, ಆಲ್ಕೋಹಾಲಿಕ್ ಅಂಡ್ ನಾನ್ ಆಲ್ಕೋಹಾಲಿಕ್ ಬೇವರೇಜಸ್ ಅಲ್ಲೂ ನಮ್ಮಡಿಲೇ ನೀವು ರಿಜಿಸ್ಟ್ರೇಷನ್ ನ ತಗೋಬೇಕು. ಅದಲ್ದೇನೆ ಧಾನ್ಯಗಳು ಯಾವ್ಯಾವಿದೆ ಅದೇನಿದೆ ಚಿತ್ರದಲ್ಲಿ ನೋಡಿ, ಕಾಣಿಸ್ತಿಲ್ಲ? ಅಕ್ಕಿ ಅನ್ನ ಊಟ ಮಾಡ್ತೀರಲ್ವಾ, ಚಪಾತಿ ತಿಂತೀರಾ, ಸಿರಿಧಾನ್ಯಗಳಿದ್ದಾವಲ್ವಾ, ಸಿರಿಧಾನ್ಯ ಹೇಳಿ ಒಂದ್ 4. ಇದೆಲ್ಲ ಸಿರಿಧಾನ್ಯ, ಅದೆಲ್ಲರೂ ನಮ್ಮಲ್ಲಿದೆ ರಿಜಿಸ್ಟರ್ ತಗೋಬೇಕು. ಸಿರಿಧಾನ್ಯ ಅಷ್ಟೇ ಅಲ್ಲ, ಅದ್ರ ಬೇಸಿಸ್ ಮೇಲೆ ಏನು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ತಾರಲ್ವಾ, ಕುಕೀಸ್, ಆಮೇಲೆ ಏನೋ ಪಾಸ್ತಾ, ಈಗ ಹೆಂಗೆ ಮಾಡಿದ್ದಾರೆ ಅಂದ್ರೆ ಗೋಧಿಯಿಂದ ಪಪ್ಪು ಕೂಡ ಮಾಡಿದ್ದಾರೆ. ಆ ರೀತಿ ಎಲ್ಲ ಪ್ರಾಡಕ್ಟ್ಸ್ ಇದೆ. ಪಾಪ್ಕಾರ್ನ್ ತಿಂದಿದ್ದೀರಲ್ವಾ, ಜೋಳದಿಂದ ಪಾಪ್ಕಾರ್ನ್ ಮಾಡಿರ್ತಾರಲ್ಲ, ಹಂಗೆ ಗೋಧಿಯಿಂದನೂ ಪಾಪ್ಕಾರ್ನ್ ತರ ಮಾಡಿದ್ದಾರೆ. ರಾಗಿನ ಒತ್ಬಿಟ್ಟು ಫ್ಲೇಕ್ಸ್ ಅಂತ ಮಾಡಿದ್ದಾರೆ. ಕಾರ್ನ್ ಫ್ಲೇಕ್ಸ್ ಬರುತ್ತಲ್ಲ, ಅದಕ್ಕೆ ಇನ್ಸ್ಟೆಂಟ್ ಆಗಿ ರಾಗಿ ಹೆಲ್ತಿ ಫ್ಲೇಕ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಎಲ್ಲಾ ರೀತಿ ಪ್ರಾಡಕ್ಟ್ಸ್ ಬರುತ್ತೆ. ಇದೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಅಪೆಡಾಡಿಗೆ ರಿಜಿಸ್ಟ್ರೇಷನ್ ತಗೋಬೇಕು. ನೆಕ್ಸ್ಟ್ ಯಾವ್ದಿದೆ ಪ್ರೊಡ್ಯೂಸ್, ಕಡಲೆ ಬೀಜ. ತಿಂತೀರಲ್ಲ ಕಡಲೆ ಬೀಜ, ಕಹಿ ಸಿಗ್ತಲ್ವಾ ನಿಮ್ಗೆ ತಿಂದಾಗ, ಕೆಲವೊಂದ್ಸರಿ ತಿಂದಾಗ ಕಹಿ ಸಿಗುತ್ತೆ. KGF ತಾಲೂಕು ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ವತಿಯಿಂದ ಅಪೇಡ ಸಂಸ್ಥೆ ಕಡೆಯಿಂದ ಇವತ್ತು ಏನು ಒಂದು ಎಕ್ಸ್ಪೋರ್ಟ್ ಉತ್ತೇಜನ, ಏನು ರಫ್ತು ಉತ್ತೇಜನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇವತ್ತು ಸುಮಾರು ಇಲ್ಲಿ 150ರಿಂದ 200 ಜನ ರೈತರು ಆ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅಪೇಡ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಪೂಜಾ ಮೇಡಮ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆ ನಮ್ಮ ವಿಜ್ಞಾನಿಗಳಾದ ಸುಧಾಕರ್ ಸರ್ ಮತ್ತು ಆಂಜನೇಯರೆಡ್ಡಿ ಸರ್ ಅವರು ಸಹ ಸಂಪೂರ್ಣವಾದ ಕೀಟ ಮತ್ತು ರೋಗಗಳ ನಿಯಂತ್ರಣ ಯಾವ ರೀತಿ ಮಾಡಬೇಕು, ಏನು ರೈತರಿಗೆ ಮಾವು ಬೆಳೆಯಲ್ಲಿ ಏನೇನು ತೊಂದರೆಗಳಿದೆ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥ ಸಹ ಇವತ್ತು ಈ ಒಂದು ಸಭೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಹೊಸದಾಗಿ ಒಂದು ತಿಂಗಳಷ್ಟೇ ಹಿಂದೆಯಷ್ಟೇ ಪ್ರಾರಂಭವಾಯಿತು. ಇಲ್ಲಿನ ಈ ಭಾಗದಲ್ಲಿ ಈಗ ಮಾವು ಬೆಳೆಯಲಿಕ್ಕೆ ಪ್ರಾರಂಭವಾಗಿದ್ದು, ಯಾಕಂದರೆ ನಮಗೆ ನದಿ ಮೂಲಗಳಿಂದ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲಿ ಇಲ್ಲದೆ ಇಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯಲು ನೀರಿನ ಅಭಾವ ಕಾಡ್ತಾ ಇರೋದರಿಂದ ಇವತ್ತು ಮಾವಿನ ಬೆಳೆ ಪರ್ಯಾಯ ಬೆಳೆಯಾಗಿ ರೈತರೆಲ್ಲ ಉತ್ತೇಜನಗೊಂಡು ಮಾವನ್ನು ಬೆಳೀತಾ ಇದ್ದಾರೆ. ಇಲ್ಲಿ ಮಾವು ಬೆಳೆಗಾರರು ಅನೇಕ ಸಂಕಷ್ಟಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. 15-20 ವರ್ಷಗಳಿಂದ ಮಾವು ಬೆಳೆಯನ್ನು ಬೆಳೀತಾ ಇದ್ದರೂ ಸಹ ಇಲ್ಲಿ ಮಾವು ಬೆಳೆಗೆ ಸಮಗ್ರದ ಮಾಹಿತಿ ಕೊರತೆ ಇದೆ. ಮತ್ತು ತೋಟಗಾರಿಕೆ ಇಲಾಖೆಯಿಂದ ಅನೇಕ ಸೌಲಭ್ಯಗಳಿಂದ ಇಲ್ಲಿ ವಂಚಿತರಾಗಿದ್ದಾರೆ. ಅಂದರೆ ರೈತರು ಸಹ ಆ ಒಂದು ನಾಲೆಡ್ಜ್ ಇಲ್ಲ, ಅಲ್ಲಿ ಹೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ಮಾಹಿತಿ ಪಡಿಬೇಕು, ಅಲ್ಲಿ ನಮಗೆ ಬೇಕಾದಂಥ ಸೌಲಭ್ಯಗಳು ಸಿಗುತ್ತೆ, ಅದನ್ನೆಲ್ಲ ಅಲ್ಲಿಂದ ಪಡಿಬೇಕು ಅನ್ನೋ ಒಂದು ಮಾಹಿತಿನೂ ಇಲ್ಲದೆ ಅವರು ತುಂಬ ತೊಂದರೆಗೊಳಗಾಗಿದ್ದಾರೆ. ಆದ್ದರಿಂದ ಇವತ್ತು KGF ತಾಲೂಕು ಘೋಷಣೆ ಆಗಿ ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆನೇ ಇಲ್ಲಿ ಬಂದು ಕೆಲಸ ಮಾಡಬೇಕಾಗಿದೆ. ಆ KGF ತಾಲೂಕಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಅನ್ನೋದು ಬೇಕು ಅಂತೇಳಿ ಇವತ್ತು ನಾವು ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಸಂಘದ ವತಿಯಿಂದ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಮಾವು ಮಹಾಮಂಡಳಿ ಅಂತೇಳಿ ಏನಿದೆ, ಅದು ಬರೀ ಮಾವು ಅಂದರೆ ಶ್ರೀನಿವಾಸಪುರ ಅಂದರೆ ಮಾವು ಅಂತೇಳಿ ಬರೀ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಗಳಗೆರೆಯಲ್ಲಿ ಒಂದು ಮಾವು ಮಂಡಳಿ ಕಚೇರಿ ಇದೆ. ಅದರ ಜೊತೆಗೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಡಿಕೆರೆ ಕ್ರಾಸಲ್ಲಿ ಒಂದು ಮಾವು ಮಂಡಳಿ ಕಚೇರಿ ಇದೆ. ಅಲ್ಲಿ ಒಂದಷ್ಟು ಕಾರ್ಯರೂಪಗಳು ರೈತರಿಗೆ ಸಿಗ್ತಾ ಇರುತ್ತೆ, ಕಾರ್ಯಕ್ರಮಗಳು. ಆದರೆ ಈ ಭಾಗದಲ್ಲಿ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಮಾವು ಮಂಡಳಿ ಕೊರತೆ ಇದೆ. ನಾವು ಮಾವು ಮಂಡಳಿ ಅಧ್ಯಕ್ಷರಲ್ಲೂ ಮತ್ತು ತೋಟಗಾರಿಕಾ ಸಚಿವರಲ್ಲೂ ಸಹ ವಿನಂತಿ ಮಾಡ್ತೀವಿ. ಈ KGF ತಾಲೂಕಲ್ಲಿ ಒಂದು ಮಾವು ಮಂಡಳಿಯ
ಕಚೇರಿಯನ್ನು ಸಹ ಇಲ್ಲಿ ಒಂದು ಬ್ರಾಂಚನ್ನು ತೆಗೆದು ಇಲ್ಲಿ ರೈತರ ಮಧ್ಯೆ ಮಾವು ಮಂಡಳಿ ಕೆಲಸ ಮಾಡುವಂತೆ ಆಗಬೇಕು. ಇಲ್ಲಿ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಆ ಮಾವು ಮಂಡಳಿಯಿಂದ ಒಂದು ಇಲ್ಲಿರ್ತಕ್ಕಂಥ ಒಂದು ಡಿ ಇಲ್ಲಿನ ಒಂದು ಎಂಪ್ಲಾಯೀಸನ್ನು ಅಳವಡಿಸಿ ಇಲ್ಲಿಗೆ ರೈತರಿಗೆ ಯಾವುದೇ ಒಂದು ತೊಂದರೆಗಳಾದಲ್ಲಿ ಮಾವು ಮಂಡಳಿಯವರು ಸ್ಪಂದಿಸಿ ಇಲ್ಲಿ ಕೆಲಸ ಮಾಡುವಂತೆ ಶೀಘ್ರದಲ್ಲೇ ಮಾಡಿಕೊಡ್ಬೇಕು ಅಂತೇಳಿ ಈ ಭಾಗದ ಶಾಸಕರು, ತೋಟಗಾರಿಕಾ ಸಚಿವರು ಮತ್ತು ಮಾವು ಮಂಡಳಿ ಅಧ್ಯಕ್ಷರನ್ನು ಎಲ್ಲ ನಮ್ಮ ಮಾವು ಬೆಳೆಗಾರರ ಪರವಾಗಿ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ನಮ್ಮ ರೈತರು ಬೇಕಾದಂಥ ಸೌಲಭ್ಯಗಳನ್ನು ಕೇಳಿ ಪಡೆಯಬೇಕು, ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಸಹ ಕೇಳಿ ಪಡೆಯಬೇಕು. ರೈತರು ಯಾವುದೇ ಇಲ್ಲಿ ತೊಂದರೆ ಆಗದಿರ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರು ಮತ್ತು ತಾಲೂಕು ಮಾವು ಬೆಳೆಗಾರರ ಸಂಘದ ವತಿಗೂ ಇರುತ್ತೆ. ನಾವು ಸಹ ನಿರಂತರವಾಗಿ ರೈತರ ಸಂಪರ್ಕದಲ್ಲಿರ್ತೀವಿ, ಏನೇ ಇದ್ರೂ ಸಂಪರ್ಕಿಸ್ಬೋದು. ಇಲ್ಲಿ ಒಂದು ದೊಡ್ಡ ಮಟ್ಟದ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕಾಗಿದೆ. APMC ಮಾರ್ಕೆಟ್ ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ವಿಶ್ವದ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತೇಳಿ ಒಂದು ದೊಡ್ಡ ಮಟ್ಟದ APMC ಮಾರ್ಕೆಟ್ ಇದೆ. ಮತ್ತು ಸಣ್ಣ ಪ್ರಮಾಣದಲ್ಲಿ ಮುಳುಬಾಗಲಲ್ಲಿ ಸರಿಸುಮಾರು ಅಂತ ಹೇಳಿದ್ರೆ ಏನು ಫ್ಲವರಿಂಗ್ ಏನು ಹೂ ಚೆನ್ನಾಗಿ ಬಿಡ್ತು, ಆದರೂ ಕೂಡ ಅದು ನಮಗೆ ಹಣ್ಣಾಗಿ ಪೂರ್ಣಗೊಂಡಿಲ್ಲ, ಕನ್ವರ್ಟ್ ಆಗಲಿಲ್ಲ. ಆದ ಕಾರಣ ಕೂಡ ಅನೇಕ ಒಂದು ತೊಂದರೆಗಳು ಮತ್ತು ಒಂದು ಕ್ವಶನ್ಸ್ ನಮಗೆ ಪ್ರಶ್ನೆಗಳು ಬಂದು, ಆದ ಕಾರಣ ಕೂಡ ನಮ್ಮ KVK ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ಕೂಡ ನಮ್ಮ ಇಬ್ಬರು ವಿಜ್ಞಾನಿಗಳು ಬಂದು ಇಲ್ಲೇ ನಮ್ಮ ಸ್ಥಳದಲ್ಲೇ ಮಾವಿನ ತೋಟದಲ್ಲಿ ಬಂದು ತೋರಿಸಿದ್ರು. ಅಲ್ಲಿ ಸುಮಾರು ಜಿಗಿ ಹುಳು ಮತ್ತು ಥ್ರಿಪ್ಸ್ ಅಂತ ಹೇಳಿದರೆ ಅದು ಹಾವಳಿ ಜಾಸ್ತಿ ಇತ್ತು, ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕಂತೇಳಿ ನಮಗೆ ಸಲಹೆ ಕೂಡ ನೀಡಿದರು. ಅದ್ರ ಜೊತೆಯಾಗಿ ಕೂಡ ಅದು ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಏನು ಅಪೇಡ ಮತ್ತು ಈ ನಮ್ಮ AHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅವರ ಕಡೆಯಿಂದ ಇವತ್ತು ಎಕ್ಸ್ಪೋರ್ಟ್ ಯಾವ ರೀತಿ ಮಾಡಬೇಕು, ಒಂದು ಒಳ್ಳೆಯ ಗುಣಮಟ್ಟವಂತಹ ಕಾಯಿ ಯಾವ ರೀತಿ ಮಾಡಬೇಕು, ಅದರಿಂದ ನಮ್ಮ ರೈತರು ಯಾವ ರೀತಿ ಒಂದು ಉತ್ತಮವಾದಂಥ ಬೆಳೆ ಸಿಗುತ್ತೆ ಅಂತ ಹೇಳಿ ತುಂಬ ಒಂದು ನಮಗೆ ಮುಖ್ಯವಾಗಿ ಕೂಡ ಮಾಹಿತಿಯನ್ನು ನಮ್ಮ ರೈತರಿಗೆ ಯಾವ ರೀತಿ ತಲುಪುತ್ತೆ ಅಂತ ಹೇಳಿದ್ರೆ ಸರಿಯಾದ ಒಂದು ಸರಿಸುಮಾರು 150-200 ಜನಕ್ಕೆ ಬಂದರೆ ಒಂದು 100-150 ಜನ ಕೂಡ ಅದು ಮಾಹಿತಿ ಸಂಪೂರ್ಣವಾಗಿ ಅವರಿಗೆ ತಿಳಿದುಕೊಂಡ್ರು. ಅದಕ್ಕೋಸ್ಕರ ಅಪೇಡ ಸಂಸ್ಥೆಯವರಿಗೆ ಮತ್ತು AHR ಅವರಿಗೆ ಮತ್ತು ನಮ್ಮ ಮಾವು ಮಂಡಳಿಯ ಏನು ಮಾವು ಮಂಡಳಿ ಇದೆ ಅವರಿಗೂ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಅಧ್ಯಕ್ಷರಾದಂಥ ಚಿನ್ನಪ್ರೆಡ್ಡಿ ಅವರಿಗೂ ಕೂಡ ನಮ್ಮ KGF ತಾಲೂಕು ಮಾವು ಬೆಳೆಗಾರರ ಸಂಘದ ವತಿಯಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರದ ಮೂಲಕ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು ಏನು ಅದರ ಬೆಳವಣಿಗೆಯಾಗಿ ಕೂಡ ಇವತ್ತು ನಮ್ಮ ಏನು ಬೇಡಿಕೆ ಇದೆ, ಅವರು ನಮ್ಮ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಶ್ರೀನಿವಾಸಪುರದಲ್ಲಿ ಹೇಳಿದ್ರು, ಅದರ ಜೊತೆಯಾಗಿ ಕೂಡ ಅವರು ಯಾವ ರೀತಿ ಅಂತ ಹೇಳಿದ್ರೆ ಇವತ್ತು ಅವರ ಅಂಗಸ್ತಂಭವಾಗಿ ಅವರ ಏನು ಒಂದು ನಾವು ಶ್ರೀನಿವಾಸಪುರ ಅಲ್ಲ, KGF ಅಲ್ಲ, ಎಲ್ಲ ನಮ್ಮ ಕೋಲಾರದಲ್ಲಿ ಯಾರೇ ಆಗಿರಲಿ, ಮಾಲೂರು ಆಗಿರ್ಬೋದು, ನಮ್ಮ ಮುಳಬಾಗಿಲಾಗಿರ್ಬೋದು, ಯಾವುದೇ ರೀತಿಯಂತಹ ರೈತರು ಮಾವು ಬೆಳೆ ಬೆಳೀತಾ ಇದ್ದಾರೆ ಅವರಿಗೆ ಹಿಂದೆ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಭರವಸೆ ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು KGF ತಾಲೂಕು ಕೂಡ ಅವರ ಸ್ವಂತ ತಾಲೂಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ನೀಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದಗಳು. ಇವತ್ತು ಏನು ಬೇಡಿಕೆ ಇದೆ ಅದನ್ನು ಕೂಡ ಅವ್ರು ತಿಳಿಸಿದ್ದಾರೆ. ಆ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾವು ಕೂಡ ಮನವಿ ಸಲ್ಲಿಸ್ತಾ ಇದ್ವಿ. ಅದರ ಮುಂದಿನ ಭಾಗವಾಗಿ ಕೂಡ ನಾವು ಒಂದು ಮೆಮೊರಾಂಡಮ್ ಕೊಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ಕೊಟ್ಟುಬಿಟ್ಟು ಆದಷ್ಟು ಶೀಘ್ರದಲ್ಲಿ ಮಾಡಿದ್ರೆ ಏನು ನಮ್ಮ KGF ತಾಲೂಕಿನ ಸರಿಸುಮಾರು ಸಹಸ್ರ ಸಂಖ್ಯೆಯಲ್ಲಿ ಮಾವು ಬೆಳೆಗಳಿದೆ, ಅವರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಇದು ಸರ್ಕಾರ ಆಗಿರ್ಬೋದು ಮತ್ತು ಸಲಹೆ ಸಂಸ್ಥೆ ಯಾರೇ ಆಗಿರ್ಬೋದು ಇದನ್ನು ಪರಿಹಾರ ಮಾಡಬೇಕು. ಮತ್ತು ಏನು ನಮ್ಮ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಏನೇ ರೀತಿಯಂತಹ ಒಂದು ಸೌಕರ್ಯ ಕೂಡ ಮಾಡಬೇಕಂತೇಳಿ ನಮ್ಮ ಸಂಘದ ಪರವಾಗಿ ಇದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.